ಸ್ನೇಹಿತರೆ, ಕೌನ್ಸಿಲಿಂಗ್ ಅಂತಂದ್ರೆ ಏನು ಅಂತ ಹೇಳ್ತೀನಿ ನೋಡ್ರಿ. ಕೌನ್ಸಿಲಿಂಗ್ ಅಂತಂದ್ರೆ ಏನಿಲ್ಲ, ಸಿಂಪಲ್ ವೇ. ಇದು ಒಂದು ನೀವು 2024ರಾಗ ಯಾರ್ಯಾರೆಲ್ಲ ಕೆಪಿಟಿಷಿಯಲ್ ಮತ್ತು ಎಸ್ಕಾಂಗಳಲ್ಲಿ ಖಾಲಿರೋ ಹುದ್ದೆಗಳಿಗೆ, ಕಿರಿಯ ಪವರ್ಮೆನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಲ್ಲ, ಅವ್ರದ್ದು ಒಂದು 10th ಬೇಸ್ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡಿಕೊಂಡು ಯಾರೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಒಳಗೆ ಭಾಗಿಯಾಗಿ ಪಾಸ್ ಆಗಿದ್ರಲ್ಲ, 2026 ಏಪ್ರಿಲ್ದಾಗ ಒಂದು ಪ್ಯಾನಲ್ ಲಿಸ್ಟ್ ಬಿಟ್ಟಿದ್ರು. ಆ ಪ್ಯಾನಲ್ ಲಿಸ್ಟ್ ಒಳಗೆ ಯಾರ್ಯಾರ್ದು ಹೆಸರು ಐತಲ್ಲ, ಅವರು ಈಗ ಕೌನ್ಸಿಲಿಂಗ್ ಡೇಟ್ಗೆ ನೀವು ಹಾಜರಾಗಬೇಕು. ಮೆಸ್ಕಾಂದವರು ಈಗ ಆಲ್ರೆಡಿ ಕೌನ್ಸಿಲಿಂಗ್ ಡೇಟ್ ಅನ್ನ ಅನೌನ್ಸ್ ಮಾಡ್ಯಾರ. 28/8/2026 ಮತ್ತು 29/8/2026 2 ದಿನಗಳ ಕಾಲ ಕೌನ್ಸಿಲಿಂಗ್ ಇರ್ತೈತಿ. ಹಾಗಾಗಿ ಪ್ಯಾನಲ್ ಲಿಸ್ಟ್ ಒಳಗೆ ಯಾರ್ಯಾರದೆಲ್ಲ ಹೆಸರು ಐತಲ್ಲ, ಅವರು ಕಂಪಲ್ಸರಿಯಾಗಿ ಈ ಒಂದು ಕೌನ್ಸಿಲಿಂಗಿಗೆ ನೀವು ಹಾಜರಾಗಲೇಬೇಕು. ಕೌನ್ಸಿಲಿಂಗ್ ಅಂತಂದ್ರೆ ಈಗ ಒಂದು ಪ್ರಮಾಣ ಪತ್ರ ಕೊಡ್ತಾರ. ಆ ಪ್ರಮಾಣ ಪತ್ರ ಒಳಗ ನೀವು ನೇಮಕಾತಿ ಹೊಂದಿದ್ದೀರಿ ಮತ್ತು ನೇಮಕಾತಿ ಮಾಡಿಕೊಂಡು ಸ್ಥಳವನ್ನ ನಿಯುಕ್ತಿ ಮಾಡ್ತಾರ. ನೀವು ಎಲ್ಲಿ ಜಾಬ್ ಮಾಡ್ಬೇಕಂತೇಳಿ ಆ ಆರ್ಡರ್ ಕಾಪಿ ಒಳಗ ಮೆನ್ಷನ್ ಇರ್ತೈತಿ. ಆ ಒಂದು ಆರ್ಡರ್ ಕಾಪಿ ತಗೊಂಡು ನೀವು ಇಂತಿಷ್ಟು ದಿನಗಳೊಳಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಇದಿಷ್ಟು ಕೌನ್ಸಿಲಿಂಗ್ನ ಒಂದು ಪ್ರೊಸೆಸ್.